ನಿಜ. ಬಂದವರಲ್ಲಿ ಈಗ ನನ್ನ ಜೊತೆ ಇರೋರೆಲ್ಲ ಶಿಕ್ಷಕರೇ. ನನ್ನ ಶಿಕ್ಷಕ ಬಂದವರಲ್ಲಿ ನಾನು ಕೋರ್ಕೊಳ್ಳೋದೇನು ಅಂತಂದರೆ, ಈ ಸಾರಿ ನಮಗೆ ಒಂದು ಅವಕಾಶ ಕೊಟ್ಟು ನಮ್ಮೆಲ್ಲ ಪ್ರಥಮ ಪ್ರಶಸ್ತಿಯನ್ನು ನಾನು ಕೊಡೋದ್ರ ಮೂಲಕ ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಕಣ್ಣಿಕಟ್ಟಿಗಳೇ ಶಿಕ್ಷಕರು ಯಾರೂ ಇಲ್ಲ. ಆಗ ನೋಡಿದ್ರೆ ಶಿಕ್ಷಕ ಅಂತ ಕೇಳಿದ್ರೆ ಶಿಕ್ಷಕರ ಕ್ಷೇತ್ರದಲ್ಲಿ ನಾನು ಒಬ್ಬನೇ ಈ ವರ್ಗದಲ್ಲಿ ಶಿಕ್ಷಕರು ಅಂತ ಹೇಳಿದರು. ನಾನು 30 ವರ್ಷ, ನಾನು 12 ವರ್ಷ ಉಪನ್ಯಾಸಕನಾಗಿ, 12 ವರ್ಷ ಪ್ರಾಂಶುಪಾಲರಾಗಿ, 2.5 ವರ್ಷ ನಾನು ಪದವಿ ಪೂರ್ವ ಶಿಕ್ಷಣ ಇಲ್ಲಿ ಇಲಾಖೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಾನು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಉಪನಿರ್ದೇಶಕನಾಗಿ ಕಳೆದ ಸಾರಿ ನಾನು ನಾಗಮಲ್ಲೇಶ್ ಅಂತ. ನಾನು ಕಳೆದ ಸಾರಿ ಅಂತಂದರೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕನಾಗಿ ಅಂದರೆ 30 ವರ್ಷಗಳಿಂದ ನಾನು ಉಪನ್ಯಾಸಕನಾಗಿ, ಪ್ರಾಂಶುಪಾಲರಾಗಿ, ಉಪನಿರ್ದೇಶಕರಾಗಿ ಮಂಡ್ಯ, ಮೈಸೂರು, ಬೆಂಗಳೂರು ಈ ಕಡೆ ಎಲ್ಲ ಇಂಥ ಸ್ಥಳಗಳಲ್ಲಿ ನಾನು ಸೇವೆ ಸಲ್ಲಿಸಿ ಕಳೆದ ವರ್ಷ ನಾನು ಏನು ಹೊಂದಿದ್ದೇನೆ. ಶಿಕ್ಷಕರ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ನಾನು ಈ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ಶಿಕ್ಷಕರ ಪರವಾಗಿ ನಾನು ದಕ್ಷಿಣ ಪದವಿ ಶಿಕ್ಷಕರ ಕ್ಷೇತ್ರದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಕಣಕ್ಕಿಳಿದಿದ್ದೇನೆ. ಸೊ ಈಗ ನಮಗೆ ಶಿಕ್ಷಕರ ಸಮಸ್ಯೆ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ 30 ವರ್ಷ ನಾನು ಹೇಗೆ ಎಲ್ಲ ಇಲಾಖೆಗಳಲ್ಲಿ ಏನು ಸಮಸ್ಯೆ ಇದೆ ಅಂತ. ಸೊ ಆ ಸಮಸ್ಯೆ ಬಗ್ಗೆ ನಾನು ಸರ್ಕಾರದಲ್ಲಿ ಹೋರಾಟ ಮಾಡಲಿಕ್ಕೆ ಅಂತಲೇ ನಾನು ಈ ಕಣಕ್ಕೆ ಇಳಿದ್ದೀನಿ. ಸೊ ಆಗುತ್ತೆ ನಾನು ಪಕ್ಷ ಈಗ ಇಂಡಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಕಂಟೆಸ್ಟ್ ಅದರಲ್ಲಿ ಅಕ್ಷರವಾಗಿರೋದ್ರಿಂದ ನಾನು ಯಾರೇನು ಬಂದರೂ ಕೂಡ ನಾನು ಈ ಇಂಜರಿಯ ಪ್ರಮೇಯನೇ ವಾಪಸ್ ತಗೊಳ್ತೀನಿ. ಒಬ್ಬೊಬ್ಬರು ಈ ಮೈತ್ರಿಯಾಗಿ ಬೇರೆ ನಿಂತ್ಕೊತಾ ಇದ್ದಾರೆ, ಅವ್ರ ನಡುವೆ ನೀವು ಗೆಲ್ತೀನಿ ಅನ್ನೋ ಭರವಸೆ ತಮಗಿದೆಯಾ? ಹೌದು, ಗೆಲ್ತೀನಿ ಅನ್ನೋ ಭರವಸೆ ಮೇಲೆ ನಾವು ಸ್ಪರ್ಧೆಗೆ ಇಳ್ತೀವಿ. ಯಾಕೆಂದರೆ ನಾನು ಶಿಕ್ಷಕರ ಪರವಾಗಿ ಇರ್ತೀನಿ ಅಂತ ನನ್ನ ಭಾವನೆ ಇದೆ. ಅದಕ್ಕೆ ಅವರೆಲ್ಲ ಶಿಕ್ಷಕರು ನನಗೆ ಪ್ರಾಶಸ್ತ್ಯ ಕೊಡೋದ್ರಿಂದ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ, ಅಚಲವಾದ ನಂಬಿಕೆ ನನಗಿದೆ. ಸೊ ಹಾಗಾಗಿ ನಾನು ಈ ಸಾರಿ ಈ ಕ್ಷೇತ್ರದಿಂದ ನಾನು ಪಕ್ಷದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾನು ಸ್ಪರ್ಧೆಗೆ ಇಳ್ತಾ ಇದ್ದೇನೆ. ನೀವು ಗೆದ್ದರೆ ನಿಮ್ಮ ಮೊದಲನೇ ಆದ್ಯತೆಗಳು ಏನೇನು ಇರುತ್ತೆ ಅಂತ? ನನ್ನ ಆದ್ಯತೆ ಅಂತಂದರೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಈಗ ಯಾವುದನ್ನು ಹೇಳಬೇಕು ಅಂತಂದರೆ, ಈಗ ನಮ್ಮ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಂದರೆ ಅನುದಾನಿತ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಮಸ್ಯೆಗಳಿದೆ. ಏನಂತಂದರೆ ಅಲ್ಲಿ ಒಂದು ಸಾರಿ ಏನಾದರೂ ಪೋಸ್ಟ್ ಅಂತಂದರೆ ಹುದ್ದೆಗಳು ಖಾಲಿ ಆದರೆ ಅದು ಫಿಲ್ ಆಗ್ತಾಯಿಲ್ಲ, ಭರ್ತಿ ಆಗ್ತಾಯಿಲ್ಲ. ಅದರ ಕಡೆ ಗಮನ ಹರಿಸ್ತೇನೆ. ಹಾಗೆ 10 ವರ್ಷದ್ದು 15 ವರ್ಷದ್ದು ಮತ್ತು ಇದು ಏನೋ ಸಮಸ್ಯೆಗಳಿವೆ. ಪದವಿ ಕಾಲೇಜುಗಳಲ್ಲಿ ಪೋಸ್ಟಿಂಗ್ಸ್ ಅಂತಂದರೆ ಹುದ್ದೆಗಳು ಭರ್ತಿ ಆಗ್ತಾಯಿಲ್ಲ. ಆಮೇಲೆ ಈ ಯಾವುದು ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಆಗ್ತಾಯಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದೆ. ಏನಂತಂದರೆ ಈಗ ಎಲ್ಲ ಕಡೆ ನಡೀತಾ ಇರೋದೇ ಕೇವಲ ಗೆಸ್ಟ್ ಲೆಕ್ಚರರ್ಸ್ ಅಂತಲೇ ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಗೆಸ್ಟ್ ಲೆಕ್ಚರರ್ಗಾಗಲಿ ಮತ್ತು ಬೇರೆ ಸ್ಟೂಡೆಂಟ್ಸ್ಗಳಿಗಾಗಿ ಯಾರಿಗೂ ಸಮಯ ಏನಂದರೆ ಲಾಭ ಆಗ್ತಾಯಿಲ್ಲ. ಆದ್ದರಿಂದ ಪೋಸ್ಟಿಂಗ್ ಹುದ್ದೆಗಳು ಭರ್ತಿ ಆದಲ್ಲಿ ಮಾತ್ರ ಈ ನಿರುದ್ಯೋಗ ಸಮಸ್ಯೆ ಭರ್ತಿ ಆಗುತ್ತೆ. ಸೊ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. ಸೊ ಇದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರಾಥಮಿಕ ಶಾಲೆ ಆಗ್ಬೋದು, ಪದವಿ ಪೂರ್ವ ಆಗ್ಬೋದು, ಪದವಿ ಆಗ್ಬೋದು, ವಿಶ್ವವಿದ್ಯಾನಿಲಯಗಳಾಗ್ಬೋದು. ಸೊ ಇವೆಲ್ಲವೂ ಕೂಡ ಈ ನೂರಾರು ಸಮಸ್ಯೆಗಳಿರೋದ್ರಿಂದ ಆ ಸಮಸ್ಯೆಗಳ ಬಗ್ಗೆ ನಾನು ಧ್ವನಿ ಎತ್ತಬೇಕು ಅನ್ನೋದು ನನ್ನ ಉದ್ದೇಶ. ಕ್ಷೇತ್ರದಿಂದ ನಾವು ನಾಗಮಲ್ಲೇಶ್ ಅಂತ ಹೇಳಿ ಅವರು ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಭಾಳ ಪ್ರಾಮಾಣಿಕರು, ಎಲ್ಲರ ಸಮಸ್ಯೆಗಳನ್ನು ಭಾಳ ಹೃದಯಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾರೆ. ಇಲ್ಲಿ ತನಕ ನಾವು ತುಂಬ ಜನ ಇಲ್ಲಿಂದ ಎಲೆಕ್ಟ್ ಆಗಿರೋರನ್ನ ನಾವು ನೋಡಿದ್ದೀವಿ. ಒಂದು 25-30 ವರ್ಷದ ಅನುಭವದಲ್ಲಿ ನಾನು ನೋಡ್ದಂಗೆ ಈ ಕ್ಷೇತ್ರಗಳಲ್ಲಿ ಜಾತಿಯ ಪ್ರಭಾವದಿಂದ, ಹಣದ ಪ್ರಭಾವದಿಂದ ಗೆಲ್ಲುವಂಥ ಅಭ್ಯರ್ಥಿಗಳನ್ನ ನಾವು ನೋಡಿದ್ದೀವಿ. ಎಲ್ಲ ವರ್ಗದವರನ್ನು ಅವರ ಬದುಕನ್ನು ಕಟ್ಟಿಕೊಡೋದ್ರಲ್ಲಿ, ಶಿಕ್ಷಕರಿಗೆ ಸಮಸ್ಯೆಗಳನ್ನು ಅದನ್ನು ತೆಗೆದುಕೊಂಡು ಕೆಲಸ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಇಲ್ಲಿ ತನಕ ಗೆದ್ದವರಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳ್ತೀನಿ ಅಂತಂದರೆ, ದಯಮಾಡಿ ನೀವು ಇಲ್ಲಿ ತನಕ ಗೆದ್ದವರು ಏನು ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಮತದಾರರ ಮುಂದೆ ಹೋಗಿ. ಸುಮ್ಮನೆ ಒಂದು ಜಾತಿ ಬಲ ಇದೆ, ಹಣ ಬಲ ಇದೆ ಅಂತ ಹೇಳ್ಕೊಂಡು ಚುನಾವಣೆಗೆ ಬಂದು ನಿಲ್ಲೋದು, ಗೆಲ್ಲೋದು, ಸುಮ್ಮನೆ ಒಂದು 20 ವರ್ಷ 25 ವರ್ಷ ಕೆಲಸ ಮಾಡಿರ್ತಾರೆ. ಕೊನೆಗೆ ಅವ್ರನ್ನ ತಿರುಗಿ ನೋಡಿದ್ರೆ ಅವರು ಶೂನ್ಯ ಸಾಧನೆ ಮಾಡಿರ್ತಾರೆ. ಹಂಗಾಗಿ ನನ್ನ ಅನಿಸಿಕೆ ಏನಂತಂದರೆ,
ಟೀಚರ್ಗಳ ಅನುಭವ ಇರುವಂಥವರು, ಟೀಚರ್ಗಳ ಸಮಸ್ಯೆ ಗೊತ್ತಿರುವಂಥ ನಾಗಮಲ್ಲೇಶ್ ಸರ್ನ ಮತ್ತು ಮಾನವೀಯ ಹೃದಯ ಇರುವಂಥ ನಾಗಮಲ್ಲೇಶ್ ಸರ್ ಅವ್ರನ್ನ ನಾವಿವತ್ತು ಕಣಕ್ಕಿಳಿಸಿದ್ದೀವಿ. ಶಿಕ್ಷಕರ ಬಾಂಧವರಲ್ಲಿ ನಾನು ಕಳಕಳಿ ಮನವಿ ಮಾಡೋದೇನೆಂದರೆ, ಒಳ್ಳೆ ಅಭ್ಯರ್ಥಿ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಅವರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ಇನ್ನು ಬಾಕಿ ನೀವು ಇನ್ಯಾವುದೇ ಪ್ರಾಶಸ್ತ್ಯವನ್ನು ಇನ್ನು ಯಾರಿಗಾದರೂ ಕೊಟ್ಕೊಳ್ಳಿ. ಆದರೆ ನಾಗಮಲ್ಲೇಶ್ ಸಾರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಎಲ್ಲ ಶಿಕ್ಷಕ ಬಾಂಧವರಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ ನಾಗಮಲ್ಲೇಶ್ ಅವರು ತುಂಬ ಸಹೃದಯಿ, ಒಳ್ಳೆ ವಿಚಾರ ಇರುವಂಥ ವ್ಯಕ್ತಿ, ಯಾರು ಬಂದರೂ ಸಹಾಯ ಮಾಡುವಂಥ ಆತುರವಂಥ ಹೃದಯ, ಬಡವರ ಕಂಡ್ರೆ ಮರುಗುವಂಥ ಹೃದಯ ಇದೆ. ಹಂಗಾಗಿ ಅಂಥವ್ರನ್ನ ಗೆಲ್ಲಿಸ್ಕೋಬೇಕು ಈ ಟೀಚರ್ಸ್ ಅಂತ ಕೇಳಿ ನನ್ನ 2 ಮಾತನ್ನು ಇಲ್ಲಿ ಮುಂದೆ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ